ಹಲೋ ಅದಕ್ಕೂ ನಮಸ್ಕಾರ. 2025 IPLಗಾಗಿ ಎಷ್ಟು ರಿಟರ್ನೇಷನ್ಗಳು ಇಟ್ಕೋಬೇಕು ಅಂತ ಈ ದಿನಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಲವಾರು ಮಲ್ಟಿಪಲ್ ರಿಪೋರ್ಟ್ಸ್ಗಳ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ 6 ರಿಟರ್ನೇಷನನ್ನು ಅಲೋ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸೀಸನ್ಗೂ ಇದು ಆಪ್ಷನ್ಗೂ ಮೊದಲು ಮೆಗಾ ಆಪ್ಷನ್ನೇ ಇರ್ಬೋದು, ಅದಕ್ಕೂ ಮೊದಲು 6 ರಿಟರ್ನೇಷನ್ಗಳನ್ನು ಇಡ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ನಮ್ಮ RCB 6 ರಿಟರ್ನೇಷನ್ನಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ಬೋದು ಅಂತ ಪ್ರೊಬೆಬಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ. 6 ರಿಟರ್ನೇಷನ್ ಅಂತ ಬಂದರೆ ಮೊದಲು ರಿಟರ್ನ್ ಮಾಡ್ಕೊಳ್ಳೋದು RCB ವಿರಾಟ್ ಕೊಹ್ಲಿ ಅವರನ್ನೇ. ಖಂಡಿತವಾಗ್ಲೂ ವಿರಾಟ್ ಕೊಹ್ಲಿ ಅವರ ಹೆಸರು ಮೊದಲೇ ಬರುತ್ತೆ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ವಿರಾಟ್ ಕೊಹ್ಲಿ ಅವರು ಮೊದಲ ರಿಟರ್ನೇಷನ್ ಮೊದಲಾದರೆ 3 ಅಥವಾ 4 ರಿಟರ್ನೇಷನ್ ಇರ್ತಾಯಿತ್ತು. ಸೊ 15 ಕೋಟಿನೋ 17 ಕೋಟಿನೋ ಇರ್ತಾಯಿತ್ತು ರಿಟರ್ನೇಷನ್ ಅಮೌಂಟು. ಈ ಬಾರಿ ಹೇಗಿರುತ್ತೋ ಗೊತ್ತಿಲ್ಲ, 6 ಜನ ರಿಟರ್ನ್ ಆಗೋದಾದರೆ. ಸೊ ಪ್ರಾಬಬ್ಲಿ 14 to 15 crore ಇರ್ಬೋದು ಅಂತ ಅಂದ್ಕೊಳ್ಳಿ. ಸೊ ಮೊದಲು ತೊಗೊಳ್ಳೋದು ವಿರಾಟ್ ಕೊಹ್ಲಿ ಅವರನ್ನು ಖಂಡಿತವಾಗ್ಲೂ. ಇನ್ನು ಸೆಕೆಂಡಾಗಿ ಯಾರನ್ನು ತಗೋಬೋದು ಅಂದರೆ ವಿಲ್ ಜಾಕ್ಸ್ ಅವರನ್ನು ತಗೋಬೋದು ಅಂತ ಅನಿಸುತ್ತೆ. ಯಾಕಂದರೆ ಸಖತ್ ಓಪನಿಂಗ್ ಆಡ್ತಿದ್ದಾರೆ ಮತ್ತು ಹೋಲ್ ಸೀಸನ್ನು ಕೂಡ ಚೆನ್ನಾಗಿ ಆಡಿದರು ವಿಲ್ ಜಾಕ್ಸ್ ಅವರು. ಸೊ ಹೋಲ್ ಸೀಸನ್ ಅವೈಲೇಬಲ್ ಇರೋ ಥರ ಆದರೆ ವಿಲ್ ಜಾಕ್ಸ್ ಅವ್ರನ್ನೇ ತಗೋಬೋದು ಅಂತ ಅನಿಸುತ್ತೆ. ಸೆಕೆಂಡ್ ಪ್ರಿಫರೆನ್ಸ್ ಆಗಿ ವಿಲ್ ಜಾಕ್ಸ್ ಅವರನ್ನು ಬಿಡಬಾರ್ದು ಖಂಡಿತವಾಗ್ಲೂ. ಒಳ್ಳೆ ಡೈನಾಮಿಕ್ ಬ್ಯಾಟಿಂಗ್, ಹಾಗೇ ಸ್ಪಿನ್ನಲ್ಲೂ ಕೂಡ ಸ್ವಲ್ಪ ವಿಕೆಟನ್ನು ತೆಗೆದುಕೊಳ್ತಾರೆ RCB ತಂಡಕ್ಕೆ. ಸೊ ವಿಲ್ ಜಾಕ್ಸ್ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು ಸೆಕೆಂಡ್ ರಿಟರ್ನೇಷನ್ಗಾಗಿ. ಇನ್ನು ಥರ್ಡ್ ರಿಟರ್ನೇಷನ್ಗಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಹೆಸರು ಬರುತ್ತೆ ಖಂಡಿತವಾಗ್ಲೂ. ಆದರೆ ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಅನಿಸುತ್ತೆ. ಸೊ ಮ್ಯಾಕ್ಸ್ವೆಲ್ ಅವ್ರನ್ನ ತಗೊಂಡ್ರೆ ಉತ್ತಮ ಅಂತ ಅನಿಸುತ್ತೆ. ಅವ್ರ ಬದಲಿ ಮ್ಯಾಕ್ಸ್ವೆಲ್ ತಗೊಂಡಿಲ್ಲ ಅಂದರೆ ಗ್ರೀನ್ನ ತಗೋಬೋದು, ಒಂದೊಳ್ಳೆ ಆಪ್ಷನ್ ಆಗುತ್ತೆ. 6 ರಿಟರ್ನೇಷನ್ ಕೊಟ್ಟರೆ ಪ್ರಾಬಬ್ಲಿ 2 ಆಪ್ಷನ್ ಕೊಡ್ಬೋದು ಓವರ್ಸೀಸ್ನ ತಗೊಳ್ಳೋದಕ್ಕೆ ಅಷ್ಟೇ ಅಂತ ಅನಿಸುತ್ತೆ. ಉಳಿದ 4 ಭಾರತೀಯರನ್ನು ತೆಗೆದುಕೊಳ್ಳೋ ರೀತಿ ಇಡ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಸೊ ಗ್ರೀನ್ ಅಥವಾ ಮ್ಯಾಕ್ಸ್ವೆಲ್ ಥರ್ಡ್ ಚಾಯ್ಸ್ ಆಗ್ಬೋದು. ಇನ್ನು ಫೋರ್ತ್ ಚಾಯ್ಸು ಪತಿದಾರ್ ಆಗ್ಬೋದು ಅಂತ ಅನಿಸುತ್ತೆ. ಹೋದ ಸೀಸನ್ ಸ್ಟಾರ್ಟಿಂಗ್ನಲ್ಲಿ ಅಷ್ಟು ಚೆನ್ನಾಗಿ ಆಡದೇ ಇದ್ರೂ ಕೊನೆಗೆ ಸಖತ್ತಾಗಿಯೇ ಆಡ್ತಾರೆ ರಜತ್ ಪತಿದಾರ್. 50 ಮೇಲೆ 50 ಹೊಡಿತಾರೆ ಕಂಟಿನ್ಯೂಸ್ ಆಗಿ. ಬೇಕಾದ ಮ್ಯಾಚ್ನಲ್ಲೆಲ್ಲ ಚಿಂದಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು. ಸೊ ರಜತ್ ಪತಿದಾರ್ ಅವ್ರನ್ನ ಖಂಡಿತವಾಗ್ಲೂ ರಿಟರ್ನ್ ಮಾಡಿಕೊಳ್ಳೇಬೇಕು, ಇಲ್ಲಾಂದರೆ ಅದು RCBಗೆ ಲಾಸ್ ಆಗುತ್ತೆ. ಸೊ ಇವರು ಮತ್ತೊಂದು ರಿಟರ್ನೇಷನ್ ಕ್ಯಾಟಗರಿಲೇ ಬರ್ಬೋದು. ಇನ್ನು ಅನದರ್ ರಿಟರ್ನೇಷನ್ ಅಂದರೆ ಮೊಹಮ್ಮದ್ ಸಿರಾಜ್ ಅವ್ರನ್ನ ಖಂಡಿತವಾಗ್ಲೂ ರಿಟರ್ನ್ ಮಾಡ್ತಾರೆ ಅಂತಲೇ ಅನಿಸುತ್ತೆ. ಯಾಕಂದರೆ ಹೋದ ಸೀಸನ್ನು ಒಂದು ಎವರೇಜ್ ಪರ್ಫಾರ್ಮೆನ್ಸ್ ಬಂದಿದೆ ಅವರಿಂದ. ಸೊ ಅವರು ಯಾವಾಗ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಳ್ಳೆ ಬೌಲರ್ ಆಗಿರೋದ್ರಿಂದ ಖಂಡಿತವಾಗ್ಲೂ ರಿಟರ್ನ್ ಮಾಡ್ಕೊಳ್ಳೇಬೇಕು. ಸೊ ರಿಟರ್ನ್ ಮಾಡ್ಕೋಬೇಕು ಅವ್ರನ್ನ. ಇನ್ನು ಸಿಕ್ಸ್ತ್ ಏನಾದರೂ ರಿಟರ್ನ್ ಮಾಡ್ಕೋಬೇಕು ಅಂದರೆ ಮತ್ತೊಬ್ಬ ಬೌಲರನ್ನು ರಿಟರ್ನ್ ಮಾಡ್ಕೋಬೇಕು. ಸ್ವಪ್ನಿಲ್ ಸಿಂಗ್ ಇಲ್ಲ ಯಶ್ ದಯಾಳ್ ಅವ್ರನ್ನ ರಿಟರ್ನ್ ಮಾಡ್ಕೋಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಸೊ 5 ರಿಟರ್ನ್ ಮಾಡ್ಬೋದು. RCB ಪರ್ಸಲ್ಲಿ ಅಮೌಂಟನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡುತ್ತೆ, ಹೇಳೋಕ್ಕೆ ಬರಲ್ಲ. ಸೊ ಪ್ರೊಬೆಬಲ್ 6 ಇವರು ಅನಿಸುತ್ತೆ. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ, ಇನ್ನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ. ಸೊ ಹಲವಾರು ರೂಮರ್ಸ್ ಅಂತಲೇ ಹೇಳ್ಬೋದು. ಅದಕ್ಕೆ 6 ರಿಟರ್ನ್ ಅವಕಾಶ ಇದೆ, ಮಾಡಿಕೊಡ್ತಾರೆ ಅಂತ ರಿಪೋರ್ಟ್ಸ್ಗಳು ಬರ್ತಾಯಿದ್ದು ಈ 6 ರಿಟರ್ನ್ಗಳನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಸೊ ನೋಡೋಣ. ಮುಂದಿನ ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ರಿಟರ್ನೇಷನ್ ಅಪ್ಡೇಟ್ ಏನಾದರೂ ಬಂದಲ್ಲಿ ತಿಳಿಸ್ತೀವಿ. ಥ್ಯಾಂಕ್ ಯು. ಈ ವಿಡಿಯೋ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ 6 ರಿಟರ್ನೇಷನ್ ಯಾರ್ಯಾರಾಗಿರ್ತಾರೆ ಅಂತ ಕೂಡ ತಿಳಿಸಿ ಈ ವಿಡಿಯೋದಲ್ಲಿ. ಸೊ